ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ನಾನು ಚೆನ್ನಾಗಿದ್ದೀನಿ. ಇವತ್ತು ಹೊಸದಾಗಿ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಡಯಟ್ ರೆಸಿಪಿ ಅಂತಲೇ ಹೇಳ್ಬೋದು. ಬ್ರೋಕನ್ ವೀಟ್ ಉಪಯೋಗಿಸಿ ವಾಂಗಿಬಾತ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಸುಲಭ ಮಾಡ್ಕೊಳ್ಳೋದು. ಎಷ್ಟು ಈಸಿಯಾಗಿ ತೋರಿಸಿದ್ದೀನಿ ಅಂದರೆ ವಿಡಿಯೋ ನೋಡಬೇಕು. ಬ್ರೋಕನ್ ವೀಟ್ ಗೋಧಿ ಒಡಕಲು ಅಂತಲೇ ಹೇಳ್ಬೋದು. 2 ಸರ್ತಿ ತೊಳೆದು ಆಮೇಲೆ 1ಕ್ಕೆ 2 ಕಾಲು ಆಗುವಷ್ಟು ನೀರು ಹಾಕಿ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. 2 ವಿಷಲ್ ಬಂದರೆ ಸಾಕು, ಹದವಾಗಿ ಬೆಂದಿರುತ್ತೆ. ಒಗ್ಗರಣೆಗೆ ತುಪ್ಪ ಅರ್ಧ ಮತ್ತು ಎಣ್ಣೆ ಅರ್ಧ ಅಂತ ಹಾಕಿದ್ದೀನಿ. ಒಂದು 20 ನಿಮಿಷಕ್ಕೆಲ್ಲ ಮಾಡ್ಕೊಬೋದು. ಗೋಧಿ ಫಸ್ಟು ಬೇಯಿಸಿಟ್ಕೋಬೇಕು. ಬೇಯಕ್ಕಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಬೇಕು. ವಿಡಿಯೋ ನೋಡ್ತಿರೋರು ಮರೆಯದೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ. ತುಂಬ ಸುಲಭವಾಗಿ ಸರಳತೆಯಿಂದ ಮಾಡ್ಕೊಳ್ಬೋದು. ಡಯಟ್ ಮಾಡೋರಿಗೆ ತುಂಬ ಒಳ್ಳೆಯದು. ಶುಗರ್ ಪೇಷಂಟ್ಗಳು ಪ್ರತಿಯೊಬ್ಬರು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಒಣಮೆಣಸು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಅರಿಶಿಣ ಪುಡಿನೂ ಹಾಕ್ಕೊಳ್ಬೇಕು. ಅರಿಶಿಣ ಪುಡಿ ಗುಣ ಎಲ್ರಿಗೂ ಗೊತ್ತಿದೆ. ಅರಿಶಿಣ ಪುಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ. ಅರಿಶಿಣ ಪುಡಿ ಹಾಲಲ್ಲಿ ಹಾಕಿ ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಉದ್ದುದ್ದಕ್ಕೆ ಹೆಚ್ಚಿಟ್ಟ ಬದನೆಕಾಯಿಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಹಾಕಿ ಹುರ್ಕೊಂಡು ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲಿ ಬೇಯಿಸಬೇಕು. ಅದ್ರ ಜೊತೆಗೆ ಉದ್ದುದ್ದಕ್ಕೆ ಹೆಚ್ಚಿಟ್ಟ ಕ್ಯಾಪ್ಸಿಕಮನ್ನು ಸೇರಿಸ್ಕೊಂಡು ಬೇಯಿಸ್ಕೋಬೇಕು. ಜೊತೆಗೆ ಹಸಿ ಬಟಾಣಿನೂ ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ ಬೇಗ ಬೇಯುತ್ತೆ, ಹಾಗಾಗಿ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ಎಲ್ಲ ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು. ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ತುಂಬ ಒಳ್ಳೆಯದು. ಕರಿಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಈ ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು. ಇದು ಬ್ರೇಕ್ಫಾಸ್ಟಿಗೆ, ಲಂಚ್ ಬಾಕ್ಸಿಗೆಲ್ಲ ಚೆನ್ನಾಗಿರುತ್ತೆ. ಇಷ್ಟು ಸುಲಭವಾಗಿ ಮಾಡಿರೋದು ಒಂದು ಸರಿ ನೀವು ಮನೆಯಲ್ಲಿ ವಿಡಿಯೋ ನೋಡ್ತಿರೋರು ಟ್ರೈ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ. ಇವಾಗ ಇದು ವಾಂಗಿಬಾತ್ ಪೌಡ್ರು ನಾನು ಮನೆಯಲ್ಲೇ ಮಾಡಿಟ್ಕೊಳ್ತೀನಿ, ಅದನ್ನೇ ಹಾಕಿದ್ದೀನಿ. ಇವಾಗ ಹುಣಸೆ ಹಣ್ಣಿನ ನೀರು ಹಾಕ್ಕೊಳ್ಬೇಕು. ಹುಣಸೆ ಹಣ್ಣು ನೀರು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಹಿಡ್ಕೊಳ್ಬೇಕು. ಅದು ಬೇಯಿಸ್ಕೊಳ್ಬೇಕು ಅದರಲ್ಲೇ ಸ್ವಲ್ಪ ಹೊತ್ತು. ಆನಂತರ ಸ್ವಲ್ಪ ಕೊಬ್ಬರಿ, ಆಮೇಲೆ ರುಚಿಗೆ ತಕ್ಕನಷ್ಟು ಬೆಲ್ಲ. ರುಚಿಗಂದರೆ 1 ಟೀ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ನಾನು ಇದು 6 ಜನರಿಗೆ ಆಗುವಷ್ಟು ಮಾಡಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಬೆಲ್ಲ ನೋಡಿ ಇಷ್ಟೇ ಹಾಕ್ತಾಯಿದ್ದೀನಿ, ಸಾಕಾಗುತ್ತೆ. ಎಲ್ಲ ಚೆನ್ನಾಗಿ ಬೆಲ್ಲ ಕರಗಿ ಮಿಕ್ಸ್ ಆಗಬೇಕು. ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ನಾನು ಎಲ್ಲ ಪುಡಿಗಳನ್ನು ಮನೆಯಲ್ಲೇ ಮಾಡ್ಕೊಳ್ಳೋದು. ಗೋಧಿ ರವೆ ಬೇಯಿಸುವಾಗ 1 ಲೋಟಕ್ಕೆ 2 ಕಾಲು ಲೋಟ ನೀರು ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಉದುರಾಗಬೇಕಂದ್ರೆ 2 ಲೋಟ ಹಾಕಿ ಬೇಯಿಸ್ಕೊಳ್ಬೋದು. ತುಂಬ ಸಿಂಪಲ್ಲಾಗಿ ಸರಳವಾಗಿ ಮಾಡಿದ ಈ ರೆಸಿಪಿ ವಿಡಿಯೋ ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ತುಂಬ ರುಚಿಯಾಗಿರುತ್ತೆ, ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನನ್ನ ಕ್ರಮದಲ್ಲಿ ಬ್ರೋಕನ್ ವೀಟ್ ವಾಂಗಿಬಾತ್ ಮಾಡಿದ್ದೀನಿ. ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ. ಇವಾಗ ಬೇಯಿಸಿಟ್ಟ ಬ್ರೋಕನ್ ವೀಟ್ ಅಂದರೆ ಗೋಧಿ ರವೆ ಬೇಯಿಸಿದ್ದೀವಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಉದುರಾಗಿ ಬರುತ್ತೆ. ಈ ವಿಡಿಯೋ ನೋಡಿದವರಿಗೆಲ್ಲ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ರೆಸ್ಪೆಕ್ಟ್ ಯು ಆಲ್, ಟೇಕ್ ಕೇರ್, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಎಲ್ಲರೂ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ತುರಿ ಹಾಕ್ಕೊಂಡ್ರೆ ರುಚಿಯಾದ ಬ್ರೇಕ್ಫಾಸ್ಟ್ ಅಥವಾ ಡಬ್ಬಿಗೆ ರುಚಿಯಾದ ವಾಂಗಿಬಾತ್ ರೆಡಿಯಾಗಿದೆ. ಮೇಲೆ ಸ್ವಲ್ಪ ತುಪ್ಪನೂ ಹಾಕ್ಕೊಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.